ಇವಾಗ ನಾವೆಲ್ಲ ಇಲ್ಲಿಂದ ಹೋಗೋದಾ? ಸ್ವಾಮಿ ಇದು ಶಬರಿಮಲೆ ಅಂತ ಹೇಳ್ತಲ್ವ? ಇಲ್ಲಿ ಬ್ರೌನ್ ಕಲರ್ ಅಲ್ಲಿ ಲಿಂಗನ ನೋಡಬಹುದು. ನಮಸ್ತೆ ಸ್ನೇಹಿತರೆ, ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ರಿ ಸಂಗಮ ಆಯಿತು, ಮುತ್ತತ್ತಿ ಆಯಿತು, ಅದಾದಮೇಲೆ ನಾವು ಗಗನಚುಕ್ಕಿ ಬರಚುಕ್ಕಿ ಹೊರಟ್ರಿ. ಅದಾದಮೇಲೆ ಈಗ ನಾವು ತಲಕಾಡುಗೂ ಬಂದು ಹಾಲ್ಟ್ ಆಗ್ತಾ ಇದ್ರಿ. ಇದು ಮೊದಲನೇ ದಿವಸ ಹಾಲ್ಟ್ ಆಗಿದಾಗ ನಮಗೆ ಸಿಕ್ಕಿದ್ದು ಒಂದು ಒಳ್ಳೆ ಹೋಟ್ಲು ಇದೊಂದೇ, ತಲಕಾಡು ಪರಂಪರೆ ಅಂತ. ಫುಡ್ ಅಂತೂ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಬ್ರಾಹ್ಮಿನ್ಸ್ ಫುಡ್ ಥರ. ನಿಮಗೆ ಊಟಕ್ಕೆ ಫುಡ್ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಊಟದಲ್ಲಿ ಏನು ಸಿಗುತ್ತೆ ಅಂದರೆ, ನಿಮಗೆ ಊಟದಲ್ಲಿ ಕಡಲೆಕಾಳು ಉಸ್ಲಿ ಕೂಡ ಕೊಡ್ತಾರೆ. ನೋಡೋಕೆ ಹೋಟ್ಲು ಸಿಂಪಲ್ ಆಗಿರ್ಬೋದು, ಬಟ್ ಸುತ್ತಮುತ್ತ ನಿಮ್ಗೆ ಯಾರು ಕೇಳಿದ್ರು ಅವ್ರು ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಇದೇ ವಿಡಿಯೋಲಿ ನಿಮಗೆ ಸ್ವಲ್ಪ ಮುಂದೆ ಇನ್ನೊಂದು 2 ನಿಮಿಷ 3 ನಿಮಿಷ ಆದಮೇಲೆ ನಿಮಗೆ ಒಂದು ಟಿಫನ್ಗೋಸ್ಕರ ಹೋಟ್ಲ್ ತೋರಿಸ್ತೀರಿ. ಆ ಹೋಟ್ಲು ಕಂಪೇರ್ ಮಾಡಿದ್ರೆ ಇವಾಗ ತೋರಿಸಿ ಹೋಟ್ಲು ತುಂಬ ಚೆನ್ನಾಗಿತ್ತು. ಫುಡ್ಡು ಅದು ಕೂಡ ಫೇಮಸ್. ಬೆಳಿಗ್ಗೆ ಹೊತ್ತು ಟಿಫನ್ಗೆ ಎಲ್ಲರೂ ಅದೇ ಹೆಸರು ಹೇಳ್ತಾರೆ, ರಾಜು ಹೋಟ್ಲು ಅಂತ. ಅದು ಕೂಡ ಮುಂದೆ ನೋಡ್ತೀರಾ, ಅವ್ರ ಕಡೆ ಇಂಟರ್ವ್ಯೂ ಕೂಡ ಮಾಡಿದಿರಿ. ಅದನ್ನ ಬಿಟ್ಟರೆ ಈಗ ನೀವು ನೋಡ್ತಾರ ಬಿಲ್ಡಿಂಗು, ನಾವು ಉಳ್ಕೊಂಡಿದ್ದು ಲಾಡ್ಜು, ಇಲ್ಲಿ ರೂಮ್ ಸಿಗುತ್ತೆ. ಇದು ಬಿಟ್ಟರೆ ನಿಮಗೆ ಪೊಲೀಸ್ ಸ್ಟೇಷನ್ ಸರ್ಕಲ್ ಹತ್ರ ಇನ್ನೊಂದು ಬಾರ್ ಮೇಲೆ ಸಿಗುತ್ತೆ. ಬಟ್ ನಾವು ಫ್ಯಾಮಿಲಿ ಆದ್ರಿಂದ ಬಾರ್ ಮೇಲೆ ಬೇಡ ಅಂದರು ಜನ, ಅಲ್ಲಿರೋರನ್ನ ಕೇಳೋದಕ್ಕೆ. ಸೊ ಇದೊಂದು ಡೀಸೆಂಟ್ ಆಗಿತ್ತು. ನಮ್ಮ ಕಾರ್ ಪಾರ್ಕಿಂಗ್ ಎಲ್ಲ ಒಳಗೆ ಸಿಕ್ತು, ಲಿಫ್ಟ್ ಕೂಡ ಇದೆ ಇದರಲ್ಲಿ. ಸೊ ನೀವೇನ ತಲಕಾಡಲ್ಲಿ ಹಾಲ್ಟ್ ಆಗೋ ಪ್ಲ್ಯಾನ್ ಇದ್ದರೆ 2 ಹೋಟ್ಲು ನಿಯರ್ ಬೈ ಇರೋದು, 2 ಲಾಡ್ಜ್ ಅಷ್ಟೇ. ಒಂದು ಪೊಲೀಸ್ ಸ್ಟೇಷನ್ ಹತ್ರದಲ್ಲಿ ಬಾರ್ ಮೇಲಿದೆ, ಇನ್ನೊಂದು ಈ ಥರ ಸಪ್ರೇಟಾಗಿ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ, ಪೊಲೀಸ್ ಸ್ಟೇಷನ್ ಸರ್ಕಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ. ಸೊ ರೂಮ್ಸ್ ಎಲ್ಲ ವೆಲ್ ಮೇಂಟೈನ್ಡ್ ಆಗಿತ್ತು, ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ ಏನೂ ಇಶ್ಯೂಸ್ ಇರಲಿಲ್ಲ. ಓನರ್ ಕೂಡ ಫ್ರೆಂಡ್ಲಿ ಆಗಿದ್ದರು. ಸೊ ಅವ್ರು ಕೂಡ ಸಜೆಸ್ಟ್ ಮಾಡ್ತಾರೆ ನಿಮಗೆ ಯಾವ ಹೋಟ್ಲಲ್ಲಿ ಫುಡ್ ಸಿಗುತ್ತೆ ಅಂತೆಲ್ಲ ಹೇಳಿದಾಗ. ಸೊ ಅವ್ರ ನಂಬರ್ ಕೂಡ ನಿಮಗೆ ಕಾಣಿಸ್ತಾ ಇದೆ, ಬಿಲ್ಡಿಂಗ್ ಮುಂದೆನೂ ಹಾಕಿದ್ರು. ಇವಾಗ ಆಫೀಸ್ ರೂಮ್ದು ನಂಬರ್ ಕೂಡ ಇದೆ. ಸೊ ಏನಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ಬಿಟ್ಟರೆ ನಾವು ಬೆಳಗ್ಗೆ ಎದ್ದು ಸೀದಾ ಟಿಫನ್ಗೆ ಹೋದ್ರಿ. ಇದೇ ನಾನು ಹೇಳ್ತಿದ್ದು ರಾಜು ಹೋಟ್ಲು. ನೋಡೋಕೆ ಹೊರಗಡೆಯಿಂದ ತುಂಬ ಚಿಕ್ಕದು, ಏನೋ ಹಳೆ ಮನೆ ಇದ್ದಂಗಿರುತ್ತೆ. ಬಟ್ ಒಳಗೆ ಹೋದ್ಮೇಲೆ ನಿಮಗೆ ತುಂಬ ಕೂತ್ಕೊಳ್ಳೋಕ್ಕೆ ಜಾಗ ಎಲ್ಲ ಮಾಡಿದ್ದಾರೆ. ಒಳಗೆ ಟೇಬಲ್ಸ್ ಎಲ್ಲ ಇದೆ. ಸೊ ಹಳ್ಳಿ ಮನೆಗೆ ಹೋಗಿ ಊಟ ಮಾಡಿದ್ದು ಫೀಲ್ ಬರುತ್ತೆ ನಿಮಗೆ. ಮನೆಗೆ ಹೋಗಿ ಯಾವುದನ್ನ ಹಳ್ಳಿ ಮನೆಗೆ ಹೋಗಿ ಊಟ ಮಾಡಿದ್ದು ಫೀಲೇ ಬರುತ್ತೆ ನಿಮಗೆ. ಕೂತಬಲ್ಲೆಲ್ಲ. ಸೊ ಇನ್ನು ಮುಂದೆ ನಾನು ಊಟದ ಬಗ್ಗೆ ಏನು ಹೇಳೋದಿಲ್ಲ, ಅವ್ರ ಕಡೆನೇ ನಾವು ಒಂದು ವಿಡಿಯೋ ಮಾಡಿದ್ರಿ, ಅದು ಕೂಡ ತೋರಿಸಿದ್ವಿ. ಈ ವಿಡಿಯೋದಲ್ಲೂ ನಾನು ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಲ್ಲ. ನಮ್ಮ ಗೈಡ್ ಇರ್ತಾರೆ. ಆ ಗೈಡು ಈ ರಾಜು ಹೋಟೆಲ್ ಪಕ್ಕದಲ್ಲೇ ಇತ್ತು, ಅವ್ರ ರಿಲೇಟಿವ್ ಅವರು ಪಕ್ಕದಲ್ಲೇ ಇರ್ತಾರೆ. ಪಕ್ಕದಲ್ಲೇ ಅವ್ರ ಮನೆ. ಇನ್ ಕೇಸ್ ನಿಮ್ಗೆ ಗೈಡ್ ಬೇಕಾದ್ರೆ ಅಲ್ಲಿ ವಿಚಾರಿಸ್ಬೋದು ಟಿಫನ್ ಮಾಡ್ತಾ ಅಂತ ಹೇಳ್ತಾ. ಇನ್ನು ವಿಡಿಯೋದಲ್ಲಿ ನಾವೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಗೈಡೇ ಮುಂದಕ್ಕೆ ಹೋಗ್ತಾ ದೇವಸ್ಥಾನದ ಬಗ್ಗೆ, ಪಂಚಲಿಂಗೇಶ್ವರ ದೇವಸ್ಥಾನಗಳ ಬಗ್ಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೋಡ್ತಾ ಎಂಜಾಯ್ ಮಾಡಿ. ಅಂದರೆ ದೊಡ್ಡ ತಟ್ಟೆಗೆ ಒಂದು ಇಡ್ಲಿ ಮಾಡಿ ಅದನ್ನು ಕಟ್ ಮಾಡಿ ಹಾಕೋದು. ಇದೊಂದು ಪ್ಲೇನ್ ದೋಸೆ. ನಿಂದು ಮಸಾಲೆ ದೋಸೆ ಓಪನ್ ಮಾಡು. ಹೆಂಗೈತೆ ಓಪನ್ ಮಾಡೋಂದ್ರೆ? ಹಾಂ ಸರಿ. ಬೆಣ್ಣೆ ಇದು ಬೆಣ್ಣೆ ರೈಸು ಇದು ರೈಸ್. Today's for us, no time to lag. Feel the world just turning slow. ಅಂತ ಕೊಟ್ಟಿದ್ರು, ಅದರಲ್ಲಿ ಕೊಟ್ಟಿದ್ದೆ. ಹೌದಾ? ಒಂದು 3-4-5 ವರ್ಷ ಆಗಿರ್ಬೇಕು. ಹೌದು. ಸ್ಟಾರ್ಟ್ ಆದಾಗಿಂದ ಹೇಳಿ ಯಾವ ಥರ ಅಂತ ಒಂದು 2-3 ನಿಮಿಷ ಅಷ್ಟೇ. ಏನು ಮೇಡಮ್, ನಮ್ಗೆ ಸ್ಟಾರ್ಟ್ ನಾನು ಮಾಡಿ ಸುಮಾರು ಒಂದು 1984 ಇಸ್ವಿನಲ್ಲಿ ಮಾಡಿದೆ ನಾನು. ಆಗ ನಮ್ಮ ತಂದೆಯವರು ಅವರು ಒಂದಷ್ಟು ವರ್ಷ, ಒಟ್ಟು ಒಂದು 80 ವರ್ಷದ ಮೇಲಾಗಿದೆ ಮೇಡಮ್ ಇದು ಹೋಟ್ಲು. 80 ವರ್ಷದ ಮೇಲಾಗಿದೆ. ಚೆನ್ನಾಗಿತ್ತು ಊಟ ಎಲ್ಲ. ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ರಾತ್ರಿ ಎಲ್ಲ ಇರುತ್ತೆ. ಬೆಳಗ್ಗೆ ತಿಂಡಿ ಮೇಡಮ್, ಮಧ್ಯಾಹ್ನ ಊಟದ ಏನಾರು ಆದ್ರೂ ಮಾಡ್ಕೊಡ್ತೀವಿ. ಯಾವುದೇ ಥರದ ಊಟ ಬೇಕಾದ್ರೆ ಹೋಳಿಗೆ ಊಟ, ಚಪಾತಿ ಊಟ, ಫಂಕ್ಷನ್ ಇದ್ರೂ ಮಾಡ್ತೀರಾ? ಎಷ್ಟರಿಂದ ಎಷ್ಟು ಗಂಟೆ ತನಕ ಇರುತ್ತೆ ಡೈಲಿ? ಬೆಳಗ್ಗೆ ಒಂದು 7:30-8 ಸ್ಟಾರ್ಟ್ ಆಗುತ್ತೆ. 11:30 12 ಮಧ್ಯಾಹ್ನ ಭಾನುವಾರ ಸ್ವಲ್ಪ ರಶ್ ಇರುತ್ತೆ. ಮತ್ತೆ ರಾತ್ರಿ ಹೊತ್ತಿಲ್ಲ. ಸಾಯಂಕಾಲ ಒಂದು 6 ಗಂಟೆಗೆ ಕಳೆದ್ರೆ ಒಂದು 9 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಪೂರಿ, ದೋಸೆ, ಯಾವ್ದಾದ್ರು ಒಂದು ರೈಸ್ ಇರುತ್ತೆ ಪ್ರತಿದಿನ. ರಜಾ ತೀರಾ ಕಮ್ಮಿ ನಮ್ಮಲ್ಲಿ. ಸರಿ. ಏನಾದ್ರು ಫಂಕ್ಷನ್ ಇದೆ, ತೀರಾ ನಾವು ಎಲ್ಲಾರು ಹೋಗ್ಬೇಕು ಮಾಡಬೇಕು, ಈ ಥರದ್ದೇನೋ ಕಾರ್ಯಕ್ರಮ ಇದ್ರೆ ಮಾತ್ರ ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಡಿಮಾಲಿಶ್ ಮಾಡ್ಬೇಕೀಗ, ಮಾತಾಡಲ್ಲ ಆ ಕಡೆಯಿಂದೆಲ್ಲ.
ಈಗ ಆದ್ಮೇಲೆ ಸ್ವಲ್ಪ ಅಡುಗೆ ಊಟ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಇದೇ ತರ ಮನೇಲಿ ಎಲ್ಲ ಅಭಿವೃದ್ಧಿ ಆಗಲಿ, ಎಲ್ಲ ಒಳ್ಳೇದಾಗ್ಲಿ. ನಿಮ್ಗೆ ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ದೇವರು ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆನಂದ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ. ಅಡುಗೆ ಊಟ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ತುಂಬಾ ಧನ್ಯವಾದ. ಸರಿ ಸರ್. ಎಲ್ಲ ನ್ಯಾಚುರಲ್ ಆಗಿತ್ತು. ಸರಿ ಹೊರಗೆ ನೋಡಕ್ಕಷ್ಟೇ ಚಿಕ್ಕದಾಗಿ ಕಾಣಿಸುತ್ತೆ, ಆದ್ರೆ ಒಳಗೆ ತುಂಬಾ ದೊಡ್ಡ ಹೋಟ್ಲು. ನಾವು ಫಸ್ಟ್ ಆಗಿ ಹಿಂಗೆ ಹೋದ್ರಿ ನಾವು ಕಾರಲ್ಲಿ. ನಾಷ್ಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಕಾವೇರಿ ನದಿ ನೋಡೋದಕ್ಕೆ. ಕಾವೇರಿ ನದಿಯಲ್ಲಿ ಮಿಂದೆದ್ದು ಅಲ್ಲಿ ತೆಪ್ಪಗಳಿರುತ್ತೆ, ತೆಪ್ಪದಲ್ಲಿ ಹೋಗ್ಬೇಕಾದ್ರೆ ಹೋಗಿ ಬರ್ಬೋದು. ಹಾಗೆ ಕಾವೇರಿ ನದಿಯಲ್ಲಿ ಮಿಂದೆದ್ದು ಪಾತಾಳೇಶ್ವರದಿಂದ ಸ್ಟಾರ್ಟ್ ಮಾಡಿ ಎಲ್ಲ ಪಂಚಲಿಂಗೇಶ್ವರ ನೋಡಬೇಕು ಅಂತ ಎಷ್ಟು ಅಂತಾರೆ ತೆಪ್ಪದಲ್ಲಿ ದಾರಿ ಇರೋದು. ಫುಲ್ ಹೋಗ್ತೀವಿ ಅಂದರೆ 100, ಹಾಫ್ ಹೋಗ್ತೀವಿ ಅಂದರೆ 50. ಬಟ್ ಸೇಫ್ಟಿ ಇದೆ ಅಂದರೆ ಫುಲ್ ಹೋಗ್ಬೋದು. ಫುಲ್ ಹೋಗೋದು ಏನು ತೊಂದರೆ ಇಲ್ಲ. ಕೊಡೋಣ, ಕರ್ಕೊಂಡು ಹೋಗ್ತೀನಿ. ಕಲ್ಗಳಿದೆ, ನೋಡ್ಕೊಂಬ. ನೋಡ್ಕೊಂಡು ಕೆಳಗಡೆ ಕಾಲ್ ಮಾಡಿ. ನೀವು ಬರ್ತೀರಾ ತೆಪ್ಪದಲ್ಲಿ? ಇಲ್ಲೇ ಇರ್ತೀರಾ? ಯಾರನ್ನ ಒಳ್ಳೆಯವ್ರನ್ನ ಕರ್ದಿ. ಇದೆಲ್ಲ ಕಾಯವರೇ ಬೇರೆ ಲೋಕಲ್ ಎಲ್ಲ ಕಲ್ತ್ಕೊಂಡು ಯಾರು ಇರೋದೆಲ್ಲ ಗೈಡೆನ್ಸ್ ಅಂದರೆ ನಮ್ಮಲ್ಲಿ ಇರೋರೆಲ್ಲ ಕಲ್ತ್ಕೊಂಡವ್ರೆ ಗೈಡ್. ಹಾಂ, ಬಟ್ ಒಳ್ಳೆಯವ್ರು ಇರಬೇಕು. ನೋಡಿಬೇಕು ನಿಮಗೆ. ಅಲ್ಲಿ ನಾವು ಗೋಕರ್ಣ ಅಲ್ಲೆಲ್ಲ ಹೋಗ್ತಿರಲ್ಲ, ಓಕೆ, ಅಲ್ಲೆಲ್ಲ ಸುಮ್ಮನೆ ದುಡ್ಡುಗೋಸ್ಕರ ಮಾತಾಡೋದು ಒಂದು, ಆಮೇಲೆ ಒಂದು ಮಾಡ್ತಾರೆ. ಅದಕ್ಕೆ ತಲಕಾಡಲ್ಲಿ ಮಾತ್ರ ನಂಬರ್ 1 ಹುಳ. ಒಬ್ರಿಗೆ 100? ಹಾಂ, ಫುಲ್ ಹೋಗ್ತದೆ ಒಬ್ರಿಗೆ. ಮಗುಗೇನಿಲ್ಲಲ್ಲ? ಮಗುಗೆ ಯಾವುದೇ ಕಾರಣಕ್ಕೂ ಇಲ್ಲ. ಎಷ್ಟು ಆಳ ಇರುತ್ತಾ? ಮಗುನ ಕರ್ಕೊಂಡು ಹೋಗ್ತಾನೆ. ಹುಷಾರ ಕರ್ಕೊಂಡು ಹೋಗ್ಬೇಕು ನೀವು. ಮಗು ಇದೆ, ಇಬ್ಬರೇ ಇರೋದು. ಯಾವುದು ಇದೆ ಅದ? ಎಷ್ಟು ಹೇಳಿಲ್ಲ ನೀವು? ಚಪ್ಪಲಿ ಇಲ್ಲೇ ಬಿಡೋದ? ಒಳಗೆ ಹಾಕೋದ? ಚಪ್ಪಲಿ ನ್ಯೂಸ್ ಇಲ್ಲ, ಇಲ್ಲೇ ಬಿಡಿ. ಇಲ್ಲೇ ಬಿಟ್ಟಿರ್ತೀನಿ. ಹಾಂ, ಏನು ಅಲ್ಲೇ ನ್ಯೂಸ್ ಇಲ್ಲ, ನಾವೇನು ಕಾಲಿಡಲ್ಲ. ಅಲ್ಲ, ನಿಧಾನಕ್ಕೆ ಕರ್ಕೊಂಡೋಗಿ ಹುಷಾರಾಗಿ. ಮಗು 4 ತಿಂಗಳು ಮಗು ಇದೆ. ಆಳ ಎಷ್ಟಿರ್ಬೋದು ಇದ್ರೆ? ಅಲ್ಲೂ ಅಷ್ಟೇನಾ? ಬಾ. ನೀರು ಕಮ್ಮಿ ಇದೆ. ಬೇಸಿಗೆ ಕಾಲ ಬಂದರೆ ಈ ಕಡೆಯಿಂದ ಆ ಕಡೆ ಹಾಲು ಹೋಗ್ಬೋದು. ಒಬ್ರು ಆ ಕಡೆ, ಒಬ್ರು ಈ ಕಡೆ. ಓಕೆನಾ? ಎತ್ತರ ಇರೋ. ಇಲ್ಲೇನು ಆಳ ಇದೆ ಮೇಡಮ್. ಹೋಗಿಲ್ಲ ತೆಪ್ಪದಲ್ಲಿ ಯಾವತ್ತು? ಅಲ್ಲಿ ನಾವು ಕಾಲು ಇಲ್ಲಿ ಕೈ ಇಲ್ಲಿ ಕಾಣಿಸ್ತಲ್ವ ಅಲ್ಲಿ. ಕೊಡಿಲ್ಲ ಮಗುನು ಇಲ್ಲ ಅಂದ್ರೆ ನೀನು ವಿಡಿಯೋ ಮಾಡ್ತವ ಮತ್ತೆ. ಅಲ್ಲೂ ಅಷ್ಟೇನಾ? Flip my phone, toss it in my bag. Today's for us, no time to lag. Feel the world just turning. ಇನ್ನೊಂದು ವಿಡಿಯೋ ಬಿಟ್ಬಿಟ್ಟು ನನಗೆ ನಿಮ್ ತರ ಆಟಗಳು ಆಡಕ್ಕಾಗಲ್ಲ. ಫ್ರಂಟಿಂದ ಇದು ಮಾಡ್ಕೊಂಡು ಅಲ್ಲಿ ವಿಡಿಯೋ ಮಾಡಿ ಸೆಲ್ಫಿ. Every step we can make. Life's a tune, sing it till we break. Concrete warm under my bare feet. Crowds moving like a heartbeat. Skipping stones in city streets. ಇದು ರನ್ನಿಂಗ್ ಅಲ್ಲಿ ಐತೆ ಇಲ್ಲ ಗೊತ್ತಿಲ್ಲ. ಕ್ಯಾಂಪ್ Someone's cooking love in the air, I swear.
shows they care. Colors splash like secrets on these walls. While laughter echoes ಇಸ್ಕೊಂಡಿಲ್ಲ ಲಕ್ಷ್ಮು ಇಲ್ಲ ಒಳಗೆ ಹಿಡ್ಕೊಂಡ್ಬಿಡುತ್ತಲ್ಲ. let the breeze tell us where to go. Every step a beat we can make. Life's a tune, sing it till we break. ಪುನಃ ವಾಪಸ್ ಇವಾಗ ಹಾಳಾಗಲ್ಲ ಆಟ ನಾ ತಿರುಗಿಸ್ತಾರೆ ಹಿಂಗೆ ತರಿಸ್ತೀವಿ ಈಗ ನಿಧಾನ ತಿರುಗಿಸ್ತಾರೆ ಸುಮ್ಮನೆ ಚೆನ್ನಾಗಿರ್ತದು. ಇಲ್ಲಿ ನೋಡಿ ನಾನು ಇಲ್ಲಿ ನೋಡಿ Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't name. Crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just turning slow. Let the breeze tell us where to go. Every step a beat we can make. Life's a tune, sing it till we break. Concrete warm under my bare feet. Crowds moving like a heartbeat. Skipping stones in city streams we find. Let's write a new story, leave the old behind. Someone's cooking love in the air, I swear. Every spark in their voices shows they care. Colors splash like secrets on these walls, while laughter echoes through the halls. Feel the world just turning slow. Let the breeze tell us where to go. Every step a beat we can make. Life's a tune, sing it till we break. ಇದು ಕಲ್ಲು ಸಮ್ಮೇಳನ ಇದು ಅಂದ್ರೆ ನದಿ ಮರಳು ಕಲ್ಲು ಅಂದ್ರೆ ನಿಮ್ಗೆ ಮಾಮೂಲಿ ಒಬ್ಬ ರಾಣಿ ಶಾಪ ಕೊಟ್ರ ಅಂತ ಮರಳು ಫುಲ್ಲು ನೈಸ್ ಇದೆ ಅಂದ್ರೆ ಅದು ಮನೆ ಕಟ್ಟಕ್ಕಾಗಲ್ಲ. ಇದರಲ್ಲಿ ಮನೆ ಕಟ್ಟಕ್ಕಾಗುತ್ತೆ ಅಂದ್ರೆ ಅದು ಪಿಂಗಾಣಿ ಗ್ಲಾಸು ಮತ್ತೆ ಗಾಜಿನ ಐಟಮ್ಗೆ ಉಪಯೋಗ. ಅಂದ್ರೆ ಹಿಂದೆ ಸಿಲ್ಕಾನ್ ಫ್ಯಾಕ್ಟ್ರಿ ಅವರು ಅದನ್ನ ತಗೋಗ್ತಾ ಇದ್ರು, ಈಗ ಯಾರು ಮುಟ್ಟಂಗಿಲ್ಲ, ಎಲ್ಲ ಗೌರ್ಮೆಂಟು ವಹಿಸ್ಕೊಂಡಿದ್ದಾರೆ. ನೋಡಿ ಇದು ಕಾವೇರಿ ಮತ್ತೆ ಕಪಿಲ ಮತ್ತೆ ಸ್ಫಟಿಕ ಅಂದ್ರೆ 3 ನದಿ ಸಂಗಮವಾಗೋದು ಟಿ ನರಸೀಪುರ, ತಿರುಮಕೂಡಲ್ ಸಂಗಮ ಅಂತ ಹೇಳಿ. ಮತ್ತೆ ನೋಡಿ ಅಲ್ಲಿ ಎದುರುಗಡೆ ಕಾಣ್ತಾ ಇದ್ದಾರೆ ಮನೆ, ತಿರುಮಕೂಡಲ್ ಅಂದ್ರೆ 3 ಅಂತ ಅಲ್ವಾ? ಅಲ್ಲೇ ನೋಡಿ ಅಲ್ಲಿ ಮನೆ ಇದೆ ಅಲ್ಲ, ಅದೇ ಆಲಮೇಲ ಮಂಗಮ್ಮನ ತವರು ಮಾಲಂಗಿ. ಅಂದ್ರೆ ಅಲ್ಲಿಂದ ಮುಂದೆ ನೀವು ಆ ಕಡೆ ನೋಡಿದ್ರೆ ಸೊ ಇಲ್ಲಿರೋರು ಶಾಪ ಕೊಟ್ಟಿದ್ದು ಮಹಾರಾಜಗೆಲ್ಲ. ಅಂದ್ರೆ ಆ ರಾಣಿ ಶಾಪ ಕೊಟ್ಟಿರೋದು ಅಂದ್ರೆ ಅಲ್ಲಿ ಆಭರಣಗಳನ್ನ ಮೈಸೂರು ವಿಜಯಾರ್ಥರು ಕಿತ್ಕೊಳ್ಳೋದಕ್ಕೆ ಬರ್ತಾರೆ. ಅವ್ರಿಗೋಸ್ಕರ ಏನಂದ್ರೆ ಆಭರಣಗಳನ್ನ ಇಟ್ಟು 3 ಶಾಪ ಹಾಕ್ತಾರೆ. ತಲಕಾಡು ಮರಳಾಗಲಿ ಅಂದ್ರೆ ಒಂದು ಊರು ಅಂದ್ರೆ ಗಂಗರ ರಾಜಧಾನಿ ತಲಕಾಡು, ಅದು ಫುಲ್ ಕವರ್ ಆಗಿದೆ ಮರಳಲ್ಲಿ. ಮತ್ತೆ ಮಾಲಂಗಿ ಮಡುವಾಗಲಿ ಅಂತಾರೆ. ಮಾಲಂಗಿ ಮಡು ಅಂದ್ರೆ ತನ್ನ ತವರಲ್ಲಿ ನಾ ಇಟ್ಟಿರುವಂತ ಆಭರಣಗಳು ನನ್ನ ಶವ ಯಾರ ಕೈಗೂ ಸಿಗಬಾರ್ದು. ಮತ್ತೆ ಮೈಸೂರು ವಿಜಯಾರ್ಥರಿಗೆ ಮಕ್ಕಳೇ ಆಗಬಾರದು ಅಂದ್ರೆ ಈಗಲೂ ಕೂಡ
ಯದಿಯೂರಿಗೆ ಇಬ್ಬರು ಗಂಡು ಮಕ್ಕಳು. ಮೈಸೂರಿಗೆ ಅವ್ರಿಗೆ ರಾಜರಿಗೆ ಏನಕ್ಕೆ ಶಾಪ ಕೊಟ್ಟಿದ್ದು? ಶ್ರೀರಂಗಪಟ್ಟಣ ಮೈಸೂರು ರಾಜರ ಆಡ್ತಿದ್ದು ಇನ್ನೂ ಕಥೆ ಇದೆ, ಅದನ್ನು ಮುಂದೆ ಹೇಳ್ತಾರೆ. ಸರಿ. ಅಂದ್ರೆ ಇದರಲ್ಲಿ ಕಟ್ ಮಾಡಿ ಹೇಳ್ತಾರ ವಿಚಾರ. ಅಂದ್ರೆ ಆ ಮೈಸೂರು ರಾಜರಿಗೆ ಮಕ್ಕಳಾಗಬಾರ್ದು ಅಂದ್ಬಿಟ್ಟು 3 ಶಾಪನ ಇಟ್ಟು ತಾನು ಆತ್ಮಹತ್ಯೆ ಮಾಡ್ಕೊತಾಳೆ. ಅಂದ್ರೆ ಅವಳು ವಿಗ್ರಹಗಳನ್ನ ಕೆತ್ತನೆ ಮಾಡಿ ಅವರನ್ನ ಸಂಪೂರ್ಣಗೊಳಿಸ್ಬೇಕು ಅಂದ್ಕೊಂಡು ಎಲ್ಲರೂ ಮಾಡಿದ್ರು. ಅಂದ್ರೆ ಕೈ ಮುರಿದೋಗೋದು, ಕಾಲು ಮುರಿದೋಗೋದು, ಕತ್ತು ಮುರಿದೋಗೋದು ಈ ರೀತಿ ಆಗ್ತಾ ಇದೆ. ಅಂದ್ರೆ ವಿಗ್ರಹ ನಿಲ್ತಾ ಇಲ್ಲ. ಮೈಸೂರು ವಿಜಯ ತುಂಬಾ ಮಾಡ್ತೀವ ಅವ್ರಿಗೆ ವಿಗ್ರಹ ಸಿಗ್ತಾ ಇದೆ. ಅಂದ್ರೆ ಅವಳು ಶಾಪ ಕೊಟ್ಟಿರೋದೇನು ಕೊನೆಯಲ್ಲಿ ಮೈಸೂರು ರಾಜರಿಗೆ ಮತ್ತೆ ಮಕ್ಕಳಾಗದೆ ಇರಲಿ, ಅಂದ್ರೆ ನಾ ಬಿಟ್ಟ ನಂತರ ನನ್ನ ಶವ ನನ್ನ ಆಭರಣಗಳು ಯಾರ ಕೈಲಿ ಸಿಗಬಾರ್ದು ಅಂತ. ಅಂದ್ರೆ ಅವಳು ಅಡ್ರೆಸ್ಸು ಹೆಸರು ಒಟ್ಟು ಸೇರ್ತಿಲ್ಲ. ಮತ್ತೆ ಹೆಂಗಿದ್ರು ನೀವ್ ಹೇಳಿದ್ರಲ್ಲ ದೇವ್ರ ವಿಗ್ರಹ ಮೂಡಿ ಬರ್ತಾ ಇಲ್ಲ ಅಂತ ಟ್ರೈ ಮಾಡಿದ್ರು, ಅದು ಮೂಡಿ ಬಂದ್ರೆ ಈ ಶಾಪ ವಿಮೋಚನೆ ಅಂತನಾ? ಇಲ್ಲ ಮೇಡಮ್, ಅದು ಏನು ಅಂದ್ರೆ ಇದು ನಿಮಗೆ ಮಣ್ಣಿದೆಯಲ್ಲ, ಹಿಂದಿನ ಕಾಲದಲ್ಲಿ ನಮಗೆ ತಿಳಿದ ಮಟ್ಟಿಗೆ ನಮ್ಮ ತಾತ ಅವ್ರಿಗೆ ಅಂದ್ರೆ ಸಣ್ಣ ಅಕ್ಕಿ ಮತ್ತು ಸಣ್ಣ ಬೆಳೆ ಆಗಿರುತ್ತೆ. ಅದನ್ನ ಶಿವಪಾರ್ವತಿ ಅಳಿತಾರೆ, ಆಗ ಶಾಪ ವಿಮೋಚನೆ ಅಂತ ಹೇಳಿದ್ದಾರೆ. ಅಂದ್ರೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಇಲ್ಲೆಲ್ಲ ಜಾಸ್ತಿ ಭತ್ತ ಬೆಳೆಯೋದು. ಹೌದು ನೋಡಿ, ಈ ಬಿಡಿ ನೋಡಿ, ಈ ಮಣ್ಣಲ್ಲಿ ಮನೆ ಕಟ್ಬೋದು, ಆ ಮಣ್ಣಲ್ಲಿ ಮನೆ ಕಟ್ಟಕ್ಕಾಗಲ್ಲ. ಅಲ್ಲಿ ದೇವಸ್ಥಾನ ಮಣ್ಣಲ್ಲಿ ಅಂದ್ರೆ ಸಿಮೆಂಟ್ಗೆ ಮತ್ತೆ ಮಳ್ಳಿಗೆ ಅಂದ್ರೆ ಫುಲ್ಲು ನೈಸ್ ಇದೆ ಮೇಡಮ್. ಸಿಮೆಂಟ್ಗೂ ಮಳ್ಳಿಗೂ ಇದೇ ತರ ಇರುತ್ತಲ್ಲ, ನಾವು ನಡ್ಕೊಂಡು ಹೋಗ್ಬೋದು. ಯಾವ್ದು? ಹಿಂಗೆ ಇರೋದು, ಮಗನ್ ಕರ್ಕೊಂಡು ಹೋಗ್ಬೋದು. ಫುಲ್ಲು ನೈಸ್ ಇದೆ. ಕೆಲವ್ರು ಹೇಳ್ತಿದ್ರು ಮರಳಿರುತ್ತೆ ನಡೆಯಕ್ಕಾಗಲ್ಲ ಅಂತ ಹೇಳ್ತಿದ್ರು. ಮಗು ಇದೆಯಲ್ಲ ನಿಮ್ಗೆ ಆಗಲ್ಲ ಅಂತ ಇದ್ರು. ನಾವು ಅದಕ್ಕೆ ನಿಮ್ಮನ್ನ ಕಟ್ ಮಾಡ್ಕೊಂಡು ಅಂತ ಮಾಡ್ತೇವೆ. ನೀವೆಲ್ಲ ನೋಡಿದ್ಮೇಲೆ ಕೊನೆಯಲ್ಲಿ Chasing vibes like seashells in the sand. ಶನಿವಾರ ಭಾನುವಾರ ಮೇಡಮ್ ಗೌರ್ಮೆಂಟ್ ಹಾಲಿಡೇ ಇದೆ, ಅಂದ್ರೆ ಫುಲ್ಲು ರಶ್ ಇರ್ತಾರೆ, ಜಾಸ್ತಿ ಜನ. ನಾವು ಅದಕ್ಕೆ ಅವತ್ತು ಬೇಡ ಅಂತಾನೆ ಇವತ್ತು ಬಂದಿರೋದು. ನಾವು ಮಗು ಇದಲ್ಲ ರಶ್ ಇದ್ದಾಗ ಆಗಲ್ಲ ನಮ್ಗೆ, ಇರೋದ್ರ ಕಡೆ ಹೋಗಂಗಿಲ್ಲ ನಾವು. ಅದಕ್ಕೆ ಇವಾಗ ಬಂದಿದ್ವಿ. ಕಾಯಿಲೆ ಬರುತ್ತೆ ಅಂತ ಮಗು ಚಿಕ್ಕದಲ್ಲ, ಇನ್ಫೆಕ್ಷನ್ಸ್ ಆಗುತ್ತೆ. ಅಂದ್ರೆ ಇನ್ನೊಂದು ಮೇಡಮ್ ಇಲ್ಲಿ ಏನು ಅಂದ್ರೆ ವೈದ್ಯನಾಥೇಶ್ವರ ಅಂತ ಹೇಳಿದ್ನಲ್ಲ, ಆ ಸಕಲ ರೋಗಗಳನ್ನ ಕಾಪಾಡೋನು ಅವನು. ಅಂದ್ರೆ ಎಷ್ಟೇ ಇದಿದ್ರು ಅವನು ವಾಸ ಮಾಡೋಕೆ ಅವನೊಬ್ಬನೇ ಡಾಕ್ಟರ್. ಅಂದ್ರೆ ಸಣ್ಣ ಗಾಯಕ್ಕೆ ತಾನೇ ಒತ್ತಿ ಮಾಡಿದ್ದಾನೆ. ಅದೇನು ದೇವರು ಇದ್ದಿದ್ದು ಅಂತನ ಇಲ್ಲ ಮನುಷ್ಯರು ಮುಂದೆ ಹಿಂದಿನ ಕಾಲದಲ್ಲಿ ಮನುಷ್ಯರು ಇದ್ದವರು ಇಲ್ಲ ಇಲ್ಲ, ಅವನು ಶಿವ ಏನು ಅಂದರೆ ನೀರು ಬಗ್ಗೆನ ಸೃಷ್ಟಿ ಮಾಡಿದ್ದಾನೆ. ಅಂದರೆ ದಕ್ಷಿಣ ಸಂಹಾರಕ್ಕೋಸ್ಕರ ದ್ರಾಕ್ಷಾಯಣಿ ಅಂತ ಗೊತ್ತಲ್ಲ, ಅಂದರೆ ಅದಕ್ಕೆ ಹಿಂದಿಗೆ ಏಟ್ ಬಿದ್ದು 4 ಕಡೆ 4 ಚಿಪ್ಪಾರಿದೆ. ಆ 4 ಚಿಪ್ಪೆ ಏನಾಗಿದೆ ಒಂದೊಂದು ಕಡೆ ಒಂದೊಂದು ಗೋಪುರ. ಇದು ಇದು ಆಕ್ಷನ್ ಕ್ಯಾಮರಾ ಆಸ್ಮಾ ಅಲ್ಲ, ಫಿಟ್ಸ್ ಪಾರ್ಕ್ ಅಂತ ಬ್ರ್ಯಾಂಡ್. ಅಂದ್ರೆ ಒಂದೇ ಕಡೆ ಇಲ್ಲ, ಅಂದ್ರೆ ಇದು ಎಲ್ಲ ಕಡೆನೂ ಇದೆ. ಎಲ್ಲ ಮರಗಳು ನೀರು ತುಂಬಿದ್ರು ಹಂಗೆ ಇರುತ್ತಾ? ಅಲ್ಲಿ ಗಂಟೆ ಬರ್ತದೆ ನೀರು. ಈಗ ಅಲ್ಲಿ ಬನ್ನಿ ಮುಂದೆ ಬಂದು ನೋಡಿ ಮೇಡಮ್, ಅಲ್ಲಿ ವಾಶ್ರೂಮ್ ಕಟ್ತಾ ಇದೆಯಲ್ಲ, ಅಲ್ಲಿವರೆಗೆ ಬಂದಿದೆ ನೀರು. ಮರಗಂಟ ಬರ್ತಮ್ಮ. ಸೊ ಈ ಡೌನು ಅಪ್ಪು ಇದೆಯಲ್ಲ, ಅದರಿಂದ ಅಲ್ಲಿ ಬಂದ್ಬಿಡುತ್ತೆ ನೀರು. ಈಗೆಲ್ಲ ಹರಿತಾ ಇರುತ್ತೆ ಗುರುಗಳೇ, ಈ ಮಠ ಇರ್ತಿಲ್ಲ. ಸೊ ತುಂಬ ಇರುತ್ತಿಲ್ಲ. ಹೌದು. ಮೇಡಮ್, ಇದು ಏನು ಅಂದರೆ ಕಾವೇರಿ ಮತ್ತೆ ಕಪಿಲ 2 ನದಿಗಳನ್ನ KRS ಇಂದ ಡ್ಯಾಮ್ ಜಾಸ್ತಿ ಬಿಡ್ತಾರಲ್ಲ, ಆ ನೀರು ಜಾಸ್ತಿ ಬಿಟ್ಟಾಗ 1 ಲಕ್ಷ 5 ಲಕ್ಷ 3 ಲಕ್ಷ TMC ನೀರು ಬಿಡ್ತಾರೆ. ಆಗ ಜಾಸ್ತಿ ಆದಾಗ ಇದು ಓಪನ್ ಆಗುತ್ತೆ. ಈಗ ನೆಕ್ಸ್ಟ್ ಆಗಸ್ಟ್ 15 ಬಂದಿದ್ದಮ್ಮ ಅಲ್ಲಿ ಗಂಟೆ. Woke up late, the morning blaze, but the sunlight hits in so many ways. Grab my shades and ಬನ್ನಿ, hit the streets. No ಎಷ್ಟು ದೇವಸ್ಥಾನಕ್ಕೆ ಇಲ್ಲಿಂದ ನಾ ಬಂದ್ರಲ್ಲ ಅಲ್ಲಿ ಏನೋ ಇಲ್ಲ, ಇಲ್ಲೊಂದು ಇದಿದೆ, ಬೇರೆ ಇದೆ. ಇದು ನೋಡ್ಕೊಂಡು ಹೊರಟವಾಗ ಇಲ್ಲೇ ಪಾತಾಳ ಫಸ್ಟ್ ಹೋಗೋದಾ? ಪಂಚಮಿ ಹೇಳ್ತಾ ಇದ್ರು ಗುರುಗಳೇ. crooked smiles, crashing waves, no shame.
Today's for us, no time to lag. Feel the world just turning slow. Let the breeze tell us where to go. Every step. ಒಳಗೆ ಹೋಗುತ್ತಾ ಕಾರು? ಇಲ್ಲ ಮಕ್ಕಳು ಹೋಗಲ್ಲ. ಎಷ್ಟು ದೂರ ಇದೆ? ಸರ್ ಇಲ್ಲೇ ಪಕ್ಕ ಇರೋದು. ಹಾಂ ಪಾಪಕ್ಕೆ ಲೇಖನ ಹಾಂ ಇದು ಶಾರ್ಟ್ ಕಟ್ ಒಳಗಡೆ. ಓಕೆ. ಇದೆಯಾ? ಪಾತಾಳೇಶ್ವರ, ವಸ್ಕೀಶ್ವರ. ಈಗ ನಾವೆಲ್ಲ ಇಲ್ಲಿಂದ ಹೋಗೋದಾ? ಇಲ್ಲ ನಾವು ಇದನ್ನು ನೋಡ್ಕೊಂಡು ಮತ್ತೆ ವಾಪಸ್ ಬಂದು ಹತ್ರಕ್ಕೆ ಹೋಗೋಣ. ಹಾಂ ಸರಿ. ಹಾಂ ಇದೆ, ಎಲ್ಲ ದೇವಸ್ಥಾನಕ್ಕೂ ಇಲ್ಲಿಂದ ದಾರಿ ಇದೆ, ಬಟ್ ನಾವು ಹತ್ತತ್ರ ಹೋಗ್ತೀವಿ. ನಾವು ಗಾಡಿ ಇರೋದ್ರಿಂದ ಅಲ್ಲ ಕಡೆ. ನೋಡ್ಬಿಟ್ರೆ ಮತ್ತೆ ಆ ಕಡೆ ಹ್ಞೂ ಈಗ ನಿಮ್ಮ ವೆಹಿಕಲ್ ಆ ದೇವಸ್ಥಾನಕ್ಕಲ್ಲ ಇದು ಪಂಚ ಹಾಕೊಂಬರ್ಲ ಎಲ್ಲ ಓಪನ್ ಬಿಡ್ತಾರ? ತೊಂದರೆ ಇಲ್ಲ. ಕೆಲವೊಂದು ದೇವಸ್ಥಾನದಲ್ಲಿ ಬಿಡಲ್ಲ. ಅದು ತಮಿಳ್ನಾಡು ಈ ಕಡೆ ಹಾಂ. ಬಿಡಲ್ಲ. ಅಲ್ಲ ಪೂಜೆ ಮಾಡೋ ಹೋಗ, ನಾವು ಹಿಂಗೆ ಹೋಗ್ಬಾರ್ದು ಅಂತ. ಇಲ್ಲಿ ಎಲ್ಲೂ ಪೂಜೆ ಮಾಡಲ್ವಾ ಯಾವ ದೇವಸ್ಥಾನದಲ್ಲಿ? ಮಾಡ್ತಾರಾ? ಪ್ರತಿಯೊಂದಕ್ಕೂ ಪೂಜೆ ಇದೆ. ಅಲ್ಲ ನಾವು ಹೋದಾಗ ಮಾಡ್ತಾರಾ? ಹೌದು ಮತ್ತು ನಾವು ಹಿಂಗೆ ಹೋದ್ರೆ ನಾವು ಏನಿಲ್ಲ ಏನಾಗಲ್ಲ? ಓಕೆ. ಎಲ್ಲ ಸುಮಾರು ಜನ ಹಾಕೋದು. ನಿಮ್ಗೆ ಎಲ್ಲಿ ಆಯಾಸ ಆಗುತ್ತೆ ಅವಾಗ ಹೇಳಿ. ಹ್ಞೂ ಇಲ್ಸೋದು. ಸೆಕೆಂಡು ಇಲ್ಸೋ. ವೆಯ್ಟ್ ಮಾಡಿ ಹೋಗೋದು. ಬನ್ನಿ. ಎಲ್ಲಿ ಹೋಗ್ತಾ ಇದೀಮ್ಮ? ಇನ್ನೇನು ಆ ಕಡೆ ದಾರಿ ಹಿಡ್ಕೊಂಡ್ಬಿಟ್ಟಿದ್ದೆ, ಮರಳು ಬಿಟ್ಬಿಟ್ಟು. ಅದು ಗಟ್ಟಿ ಇದೆ ಗುರು. ಆ ಕಡೆ ಗಟ್ಟಿ ಅದಂಗೆ ಇಷ್ಟು ಮಾತ್ರ ಮರಳು. ಎಲ್ಲ ಇಲ್ಲಿ ನೀರು ಹರಿತಾ ಇತ್ತು ಮೋಸ್ಟ್ಲಿ ಮುಂಚೆ. ಅದು ಮೊಳ್ಳೆ ಹ್ಞೂ ಹ್ಞೂ ಅಂದ್ರೆ ಏನು ಅಂದ್ರೆ ಅದು ಎಲೆ ಬಿದ್ದು 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 ಗಟ್ಟಿ ಇದೆ. ಗಟ್ಟಿಯಾಗಿದೆ. ಇದು ಏನು ಅಂದ್ರೆ ಕಾಲ್ ಮಡಗಿ ಮಡಗಿ ಹಾಂ ಹಂಗೆ ಇದೆ. ಓಕೆ. ಡ್ರೈ ಆಗಿದೆ, ಅದು ಡ್ರೈ ಇಲ್ಲ. ಇಲ್ಲಿ ಓಡಾಡಿ ಹಂಗೆ ಲೂಸ್ ಆಗಿದೆ. Crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just turning slow. ಒಡೆಯನೇ ಶಿವಲಿಂಗಕ್ಕೆ ತಪಸ್ ಮಾಡಿ ಹೊರ ಪಡೆದಿರುವಂಥ ಲಿಂಗ. ನೀವು ಎಲ್ಲ ಕಡೆನೂ ಬ್ಲ್ಯಾಕ್ ಕಲರ್ ಲಿಂಗ ನೋಡ್ತೀರಾ, ಇಲ್ಲಿ ಬ್ರೌನ್ ಕಲರ್ ಅಲ್ಲಿ ಲಿಂಗನ ನೋಡ್ಬೋದು. ಅಂದ್ರೆ ಚಿಕ್ಕ ಲಿಂಗ. ಅಂದ್ರೆ ಇದರನ್ನು ತೆಗಿಬೇಕಾದ್ರೆ 5 ಲಿಂಗಗಳು ಸಿಕ್ಕಿದೆ. ಅದನ್ನ ಈ ಕಡೆ ಸೈಡಲ್ಲಿ ಮಡಗಿದ್ದಾರೆ. ಅಂದ್ರೆ ಮರಳು ತೆಗಿಯೋಗ ತೆಗೆಯೋ ಇದು 86 ಅಲ್ಲಿ ಒಂದು ಹಾಕಿದ್ದಾರೆ, ಮತ್ತೆ 93 ಅಲ್ಲಿ ಒಂದು ಹಾಕಿದ್ದಾರೆ. 2 ಕಾಂಪೌಂಡ್ ಇದೆ ನೋಡಿ. ಅಂದ್ರೆ ಇದು ಮಳೆ ಗಾಳಿ ಬಂದಾಗ ಹಿಂದೆ ಅದ್ರ ಮೇಲೆ ಮತ್ತೆ ಕಟ್ಟರೋ ಕಾಂಪೌಂಡ್ ಜಾಯಿಂಟ್. ಅಂದ್ರೆ ಇದು ಮಳೆ ಗಾಳಿ ಬಂದಾಗ ಊರಿನ ಯಜಮಾನರುಗಳು ತೆಗೆದು ಪೂಜೆ ಮಾಡಿ ಮತ್ತೆ ಬಿಟ್ಬಿಟ್ಟು ಹೊಂಡಾಗ್ತಾ ಇದ್ವು. ಆಗ ಮಳೆ ಗಾಳಿ ಬಂದಾಗ ಮತ್ತೆ ಮುಚ್ಚೋಗ್ತಾ ಇತ್ತು. ಈಗ ಮುಚ್ಚೋದಕ್ಕೆ ಅವಕಾಶ ಇಲ್ಲ. ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮುಚ್ಚದೇ ಇರೋಕ್ಕೆ ಹೋಯ್ತಾ ಇದ್ದಾರೆ. ಹೋಗಿ ಹೋದ್ರೆ ಗೊತ್ತಾಗ ಇಲ್ಲೇ ಬಿಟ್ಬಿಟ್ಟು ಚಪ್ಪಲಿ ಅಲ್ಲೇ ಬಿಡು. ವಿಡಿಯೋ ಮಾಡ್ಬೋದಲ್ಲ? ಹೊರಗಡೆ ಎಂಟ್ರಿ ಇದೆ ಗುರುಗಳೇ. ಅಂದ್ರೆ ವಿಡಿಯೋ ಹಾಂ ಗರ್ಭಗುಡಿಯಲ್ಲಿ ಇಲ್ಲ. ಹಾಂ ಸರಿ. Feel the world just turning slow. Let the breeze tell us where to go. ಇಲ್ಲಿಂದ ಮಣ್ಣಿಲ್ಲ, ಮರಳಿಲ್ಲ. We can make life's a tune. Sing it till we break. ನೋಡಿ ಮೇಡಮ್, ಇವು ವಿಶ್ರಾಂತ ಲಿಂಗಗಳು ಕೆಳಗಡೆ ಓಪನ್ ಮಾಡ್ಬೇಕಾದ್ರೆ. ಇದು ಮೇಡಮ್ ಇದು 86 ಮೇಡಮ್. ಪಂಚಂಗದರ್ಶನ ಆಗ್ತಲ್ಲ ಹಾಗೆ ಅದು ನೋಡಿ. ಉದ್ಭವದಿಂದ ಒಳಗಡೆ ಪಾತಾಳೇಶ್ವರ ಪಂಚಲಿಂಗದಲ್ಲಿ 2ನೇದು. ಹೋಗಿ ಒಳಗಡೆ ಆ ಕಡೆಯಿಂದ ತಲೆ ಬಗ್ಸ್ಕೊಂಡು ಹೋಗ್ಬೇಕು. Sunlight hits in so many ways. Grab
my shades ಬೆಂಡ್ in ಆಗಿ the streets. No ಆದ್ರಿಂದ ಇದು ಯಾವಾಗಲೂ ಮುಚ್ಚೋಗ್ತಾ ಇತ್ತು. ಹೌದು. ಅಂದ್ರೆ ಆಗ ಊರಿನ ಯಜಮಾನರುಗಳು ಏನ್ ಮಾಡ್ತಿದ್ರು, ಬಂದು ದೇವಾಲಯನ ತೆಗೆಯೋದು, ಹ್ಮ್ ಪೂಜೆ ಮಾಡೋದು ಹೊರಟೋಗೋದು. ಹ್ಮ್ ಹ್ಮ್ ಅಂದ್ರೆ ಆಗ ಪುನಃ ಮತ್ತೆ ಇನ್ನೊಂದು 7 ವರ್ಷ 14 ವರ್ಷಕ್ಕೊಮ್ಮೆ ಬಂದು ಮತ್ತೆ ಓಪನ್ ಮಾಡ್ತಾ ಇದ್ರು. ಹ್ಮ್ ಹ್ಮ್ ಈಗ 86 ಏನಾಗಿದೆ ಅಂದ್ರೆ ಎಲ್ಲ ಗೌರ್ಮೆಂಟ್ನವರು ಇಟ್ಕೊಂಡಿರೋದ್ರಿಂದ ಹ್ಮ್ ಯಾವ ಮಳ್ಳು ಮುಚ್ಚಕ್ಕೆ ಅವಕಾಶ ಕೊಡಲ್ಲ. ಹ್ಮ್ ಹ್ಮ್ ಅಂದ್ರೆ ಈಗ ನೀವು ನೋಡಿದ್ರಲ್ಲ ಲಾಡು ಪ್ರಸಾದ ಸೊ ಅದೆಲ್ಲ ಅವ್ರ ಪರ್ಮಿಷನ್. ಅವರು ಚೆನ್ನಾಗಿದೆ. ಹ್ಮ್ ಹ್ಮ್ ಅವರು ಇಷ್ಟು ಲಕ್ಷ ಕೂಗ್ಬಿಟ್ಟು ಅದನ್ನ ಸೊ ಅಲ್ಲಿ ಅಂಗಡಿ ಇಟ್ಕೊಳಕ್ ಬಿಡ್ತಾರೆ. ಹ್ಮ್ ಪ್ರತಿಯೊಂದು ದೇವಾಲಯಲ್ಲೂ ಸೊ ಇದೆಲ್ಲ ನೀಟ್ನೆಸ್ ಮೇಂಟೈನ್ ಮಾಡೋದು ಸರ್ಕಾರದವ್ರೆ, ಏನ್ ಮಾಡಿದ್ರು ಏನು ಮಾಡಲ್ಲ. ಏನಿಲ್ಲ. ಹ್ಮ್ ಬಟ್ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಯಾರು? ಈ ಮಾಮೂಲಿ ಅರ್ಚಕರೇ, ಇಲ್ಲಿರೋರೆ. ಹ್ಮ್ ಅವ್ರ ದುಡ್ಡಲ್ಲಿ ಕೊಟ್ಟು ಮಾಡಿಸ್ತಾರೆ. ಹ್ಮ್ break. Concrete warm under my bare feet. Crowds moving like a heartbeat. Skipping stones in city streams we find. Let's write a new story, leave the old behind. Someone's cooking love in the air, I swear. Every spark in their voice. ಶೋಭಾಕರನೆಲ್ಲ ಜಾಸ್ತಿ ಇರೋದು. ಇವರು ಶೀಟಾ? ಉಸ್ತುವಾರಿ ಸಚಿವರಾಗಿರಲ್ಲ ಹಾಂ ಯಡಿಯೂರಪ್ಪ ಅವರಿದ್ದಾಗ. ಅಂದ್ರೆ ಮಳೆ ಗಾಳಿ ಅಂತಲ್ಲ, ಬಿಸಿಲು ಬಿದ್ದರೆ ಕಾಲ್ ಮಾಡಬೇಕಾಗ್ತದೆ. ಹ್ಮ್ ಆ ಉದ್ದೇಶವನ್ನು ಪ್ರಿಪ್ರೇಷನ್ ಮಾಡಿದ್ವಿ. ಫುಲ್ ಟೆಂಪಲ್ ಫುಲ್ ನಾವು ಹಿಂಗೆ ಹೋಗ್ತೀವಿ ಅಂದ್ರೆ ಸೊ ಹಿಂಗ್ ಹೋದ್ರೆ ಮರಳೇಶ್ವರ. ಇಲ್ಲ, ಮುರುಡೇಶ್ವರ ಮತ್ತೆ ಎಲ್ಲ ದೇವಸ್ಥಾನಕ್ಕೂ ಹಿಂಗೆ ದಾರಿ ಇದು. ಮತ್ತೆ ಇನ್ನೊಂದ್ ಕಡೆಯಿಂದ ಬರೋದಂದ್ರಲ್ಲ ನೀವು, ನಾವು ಆ ಕಡೆಯಿಂದ ನಾವು ಕಾರಲ್ಲಿ ಹಂಗೆ ಬರೋಣ ಎಂಟ್ರೆನ್ಸ್ಗೆ. ನೀವು ನಡೆಯೋಕ್ಕಾಗಲ್ಲ. ಹ್ಮ್. ನಮಗೆ ನಡೀತಿದೆ. ಅದು 400 ಮೀಟರ್ ಇದೆ. ಆಕ್ಚುಯಲ್ ಆಗಿ ಕಾವೇರಿ ನದಿಯಲ್ಲಿ ಇದು ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹಿಂಗ್ ಬಂದು ಎಲ್ಲ ದೇವಸ್ಥಾನ ನೋಡೋ ಥರ ಇದು ಇದು ಮಾಡಿರೋದು ಇವರು. ಸೊ ಎಲ್ಲ ಕಡೆ ಶೀಟ್ ಹಾಕ್ಸಿರೋದು ಶೋಭಾ ಕರಂದ್ಲಾಜೆ ಅವರು. ನೋಡಿ ಮೇಡಮ್, ನೀವು ಮೇನ್ ಟೆಂಪಲ್ ಅನ್ನಲ್ಲ, ಹ್ಮ್ ಕಲಾ ಮತ್ತೆ ಕಾಡ ಹ್ಮ್ ಅಂದ್ರೆ ಇಬ್ರು ಬೇಟೆಗಾರರು, ಹ್ಮ್ ಹ್ಮ್ ಅಂದ್ರೆ ಅಣ್ಣ ತಮ್ಮದಿರು. ಹ್ಮ್ ಇವರು 150 ಹಸುಗಳನ್ನ ಸಾಕಿರ್ತಾರೆ. ಹ್ಮ್ ಇವನು ಸೋಮದತ್ತ ಅಂತ ಋಷಿ. ಹ್ಮ್ ಹ್ಮ್ ಅಂದ್ರೆ ಶಿವ ಪಾರ್ವತಿಗೆ ಬದ್ಧವಾಗಿ ಹ್ಮ್ ತಪ್ಪಾಗಿರೋದ್ರಿಂದ ಅವನ್ನ ದಕ್ಷಿಣ ಕಾಶಿಯಿಂದ ತಲಕಾಡಿಗೆ ಕಳಿಸ್ತಾರೆ ಹ್ಮ್ ಆನೆ ರೂಪನ ತಾಳಿ. ಈ ಆನೆ ರೂಪನ ಮತ್ತೆ ಋಷಿ ರೂಪ ಮಾಡ್ಬೇಕು ಅಂದ್ರೆ ಇವರಿಬ್ಬರ ಕೈಯಲ್ಲಿ ಸಾಧ್ಯವಾಗುತ್ತೆ. ಅಂದ್ರೆ ಬೂರದ ಮರ ಕೆಳಗಡೆ ಲಿಂಗ ಉದ್ಭವ ಆಗ್ತಾ ಇರುತ್ತೆ, ವೈದ್ಯನಾಥೇಶ್ವರ ಅಂದ್ರೆ ಮೇನ್ ಟೆಂಪಲ್. ಈ ಲಿಂಗದ ಮೇಲೆ ಏಟು ಬಿದ್ದು 4 ಕಡೆ 4 ತಿಪ್ಪ ಇರುತ್ತೆ. ಒಂದು ಯಾರಿಂದ ಏಟ್ ಬಿದ್ದಿದ್ದು? ಇವರಿಂದ ಅವರಿಂದ. ಅಂದ್ರೆ ಮರನ್ನ ಗಡಿತಾರಲ್ಲ ಇವ್ರುಗಳೇ, ಅಂದ್ರೆ ಹಸು ಇಲ್ಲಿ ಲಿಂಗಕ್ಕೆ ಬಂದು ಹಾಲು ಕೊಡೋದು, ಮನೆಗೆ ಹೋದ್ರೆ ರಕ್ತ ಕೊಡುತ್ತೆ. ಆ ರಕ್ತ ಕೊಡ್ಬೇಕಾದ್ರೆ ಎಲ್ಲಾ ಹಸುಗಳು ಹಾಲು ಕೊಟ್ರೆ ಇದೊಂದು ಬಂದು ನಮ್ಮ ರಕ್ತ ಹಾಲೆಲ್ಲ ಇಲ್ಲೇ ಕೊಟ್ಬಿಡ್ತಾವ್ರೆ ಅಂತ. ಅಲ್ಲಿ ಹೋದ್ರೆ ರಕ್ತ ಅವ್ರು ಹೇಳಿದ್ರೆ ರಕ್ತ ಬರುತ್ತೆ. ಆಗೇನಾಗುತ್ತೆ, ಅವರು ಫೆಡ್ ಮಾಡಿ ಸುಮಾರು ದಿನಗಳ ನಂತರ ಏನ್ ಮಾಡ್ತಾರೆ, ಹುಡುಕಿ ಹೋಗ್ತಾರೆ. ಈ ಆನೆ ನೀರು ಮತ್ತೆ ಹೂವನ್ನ ಹಾಕುತ್ತೆ, ಹಸು ಹಾಲು ಕೊಡುತ್ತೆ. ಒಂದೇ ದೇಹದಲ್ಲಿ 3 ಮುಖ ಬರ್ತದೆ ಹಸುಗೆ. ಅಂದ್ರೆ ಲಿಂಗಕ್ಕೆ ಹಾಲು ಕೊಡೋದು, ಲಿಂಗ ನೆಕ್ಕೋದು, ಮತ್ತೆ ಯಾರು ಬರ್ತಾರೆ ಅಂತ ನೋಡ್ತಾ ಇರೋದು. ಅಲ್ಲಿ ಮೇನ್ ಟೆಂಪಲ್ ಅಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಅಂದ್ರೆ ಇವರಿಬ್ಬರಿಂದ ತಲಕಾಡು ಅಂತ, ಅಂದ್ರೆ ಹಿಂದೆ ರಾಜಪುರ ತಲವನಪುರ ಅಂತ ಹೆಸರು ಇರೋದು, ಗಂಗರ ಕಾಲದಲ್ಲಿ ಮತ್ತೆ ಚೌಡ್ರ ಕಾಲದಲ್ಲಿ. ಅಂದ್ರೆ ಇದು ಗಂಗರ ರಾಜಧಾನಿ. ಇಲ್ಲಿ ಗಂಗರು ಅಂದ್ರೆ ಪಾತಾಳೇಶ್ವರ, ಮುರುಡೇಶ್ವರ ಮತ್ತೆ ಚೌಡೇಶ್ವರ, ಈ 3 ದೇವಾಲಯ ಅವ್ರು ಕಟ್ಟಿರೋದು. ಮೇನ್ ಟೆಂಪಲ್ ವೈದ್ಯನಾಥೇಶ್ವರ ಚೌಡ್ರ ಕಾಲದಲ್ಲಿ ಕಟ್ಟಿರೋಂಥ, ನಾಗಕೊಂಡಲ ಚೋಳ ಅಂತ. ಅದು ಬಿಟ್ಟರೆ ಇನ್ನೊಂದು ಕೀರ್ತಿನಾರಾಯಣ ಅಂತ ಇದೆ, ಅದು ಹೊಯ್ಸಳ ಇಸ್ಮಾದ ಬ್ರಿಟಿಷ್ ಕಟ್ಟಿರೋದು. ಇದು ಮುಡುಕುತನ ಮಲ್ಲಿಕಾರ್ಜುನ, ಇಲ್ಲಿಂದ 5 ಕಿಲೋಮೀಟರ್ ಹೋಗ್ಬೇಕು. ಬರೋ ನೋಡಿದ್ರಿ ನೋಡಿ, ಇದು ವಿಜಯಪುರ, ಇಲ್ಲಿಂದ ಸರ್ಕಲ್ ಇದೆಯಲ್ಲ, ಅಲ್ಲಿಂದ 5 ಕಿಲೋಮೀಟರ್ ಹೋದ್ರೆ ಅರಕೇಶ್ವರ. ಅಂದ್ರೆ ಸೂರ್ಯನ ಕಿರಣ ಲಿಂಗದ ಮೇಲೆ ಬೀಳುತ್ತೆ. ಅಂದ್ರೆ ಸೂರ್ಯದೇವನ್ನೇ ಹೊರ ಪಡೆದಿರುವಂತ. ನಾವು 6 ದೇವಸ್ಥಾನದಲ್ಲಿ ಒಂದು ನೋಡಿದ್ವಿ. 5ರಲ್ಲಿ ಒಂದು ನೋಡಿದ್ರು. ಓಕೆ. ಇಲ್ಲಿ ತಲಕಾಡಲ್ಲಿ 3 ಊರುಗಳೇ. ಅವನಮ್ಮ. ಅಂದ್ರೆ ಮಿಕ್ಕಿದ್ದು ಪಂಚಲಿಂಗಕ್ಕೆ ಇದಿಲ್ಲ. ವೀರಭದ್ರೇಶ್ವರ ಸಿಗುತ್ತೆ ನಿಮ್ಗೆ, ನಾರಾಯಣ ಸಿಗುತ್ತೆ, ಮತ್ತೆ ಚೌಡೇಶ್ವರಿ. ಅಂದ್ರೆ ಇನ್ನು ಮುಡುಕುತೆರೆ ಮಲ್ಲಿಕಾರ್ಜುನ, ವಿಜಯಪುರ, ಅರಕೇಶ್ವರ, ಇವು 5 ಕೂಡಿ ಪಂಚಲಿಂಗ ಅಂತ. ಬಟ್ ಎಲ್ಲ ಹತ್ರನೇ 3 ಕಿಲೋಮೀಟರ್ ಹತ್ರ. 5 ಕಿಲೋಮೀಟರ್ 40 ಅಡಿ ಐಟು ನಿಮಗೆ ಎತ್ತರವಾಗ್ತಾರೆ. ಅಂದ್ರೆ ನಿಮ್ಗೆ ಇಲ್ಲಿ ಮನಮೆಚ್ಚಿದ ಹುಡುಗಿ, ನಮ್ಮೂರ ಮೀರ, ತುಫಾನು, ಈ ಪಿಕ್ಚರ್ ನೋಡಿದ್ರೆ ಟೆಂಪಲ್ ಕೀರ್ತಿನಾರಾಯಣ ಸ್ವಾಮಿ ಎಲ್ಲ ಫುಲ್ ಕವರ್ ಆಗಿದೆ, ಮಳ್ಳು ಮುಚ್ಚಿರೋದು. ಅದ್ರ ಮೇಲೆ ನಡೆದು ಕೆಳಗಡೆ ಹಿಡಿತಿದ್ದು ಆಗ. ಈಗ
ಈಗ 86 ಅದನ್ನ ಖಾಲಿ ಮಾಡಿದ್ರು. ಹ್ಮ್ ಮತ್ತೆ 91 ಅಲ್ಲಿ ಏನಾಗಿದೆ ಅಂದ್ರೆ ಆ ಟೆಂಪಲ್ಲೇ ಉಂಟೋಗ್ತು. ಹ್ಮ್ ಹ್ಮ್ ನಾವೇ ನೋಡ್ತಾ ಇರ್ಬೇಕಾದ್ರೆ ಹ್ಮ್ ಅಂದ್ರೆ ಕುಸಿಕೊಂಡು ಕೆಳಗಡೆ ಬಂದು ಹ್ಮ್ ಅದನ್ನ ತೆಗೆದಾಕ್ಬೇಕು ಅಂದ್ಬಿಟ್ಟು ಮತ್ತೆ ಏನು ಮಾಡಿದ್ರು ಡಿಪಾರ್ಟ್ಮೆಂಟ್ನವರೆಲ್ಲ ಸೇರಿ ಹ್ಮ್ ಅದಕ್ಕೆ ನಂಬರ್ ಹಾಕಿ ಅದು ಕಲ್ಲನ್ನೆಲ್ಲ ಇಳಿಸಿ ಯಾವುದು ಡ್ಯಾಮೇಜ್ ಇದೆ ಅದನ್ನು ಮಡಗಿ ಹ್ಮ್ ಬೇರೆ ರೀತಿ ಮಾಡಿದ್ದಾರೆ. ಅಂದರೆ ಜಾಲರಿ ಹಾಕಿರೋದು. ಹ್ಮ್ ಹ್ಮ್